ಪ್ರತಿನಿತ್ಯ ವಾಹಿನಿಯಲ್ಲಿ ಅರವಿಂದ್ ಪ್ರಾಪರ್ಟೀಸ್ರವ್ರ ಬಗ್ಗೆ ನಾನು ತಮ್ಮೆಲ್ಲರಿಗೂ ಕೂಡ ಮಾಹಿತಿಯನ್ನು ಕೊಡ್ತಾ ಇದ್ದೆ. ನೆಲಮಂಗಲ ಸೊಂಡೆಕೊಪ್ಪ ರಸ್ತೆ ಮತ್ತು ತುಮಕೂರು ರಸ್ತೆಯ ಮಧ್ಯಭಾಗದಲ್ಲಿರ್ತಕ್ಕಂಥ ಇವರ ಅದ್ಭುತವಾಗಿರ್ತಕ್ಕಂಥ ನಿವೇಶನಗಳ ಬಗ್ಗೆ ತಮ್ಮೆಲ್ಲರಿಗೂ ಕೂಡ ಮಾಹಿತಿಯನ್ನು ಕೊಡ್ತಾ ಇದ್ದೆ. ಆದರೆ ಅರವಿಂದ್ ಪ್ರಾಪರ್ಟೀಸ್ರವರ ಮೂಲ ಮಾಲೀಕರು ಅಂತಂದರೆ ಓನರ್ ಅವರು ಇವತ್ತಿನ ದಿವಸ ನಮ್ಮ ಮಹರ್ಷಿವಾಣಿ ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಮೊದಲನೇದಾಗಿ ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಸರ್, ತಮಗೆ ಅಶೋಕ್ರವರು ತಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಅಶೋಕ್ರವರು ಬರೀ ಪ್ರಾಪರ್ಟೀಸ್ ಬಗ್ಗೆ ಅಥವಾ ಜನಕ್ಕೊಂದು ಅಂಗೈಗಳ ಜಾಗ ಮಾಡಿಕೊಡಬೇಕು ಅನ್ನೋದ್ರ ಬಗ್ಗೆ ಚಿಂತನೆ ಬಿಟ್ಟು ಅದರ ಪೂರ್ವಭಾವಿಯಾಗಿ 30 ವರ್ಷದಿಂದಲೂ ಈ ರಿಯಲ್ ಎಸ್ಟೇಟು ಮತ್ತು ಭೂಮಿಗೆ ಸಂಬಂಧಪಟ್ಟ ವಿಚಾರಗಳನ್ನು, ಇದರ ಸಾಧಕ ಬಾಧಕಗಳನ್ನು, ಕಾಗದ ಪತ್ರಗಳ ಬಗ್ಗೆ ಸರಿಯಾದ ಮಾರ್ಗವನ್ನು ಅನುಸರಿಸೇ ಈ ಕಾಯಕಕ್ಕೆ ಬಂದಿದ್ದಾರೆ. ಇದು ಸಂತೋಷ ಪಡ್ತಕ್ಕಂಥ ವಿಚಾರ. ಇದನ್ನು ಹೊರತುಪಡಿಸಿದ್ರೆ ವಿದ್ವಾನ್ ಸರ್ವತ್ರ ಪೂಜ್ಯತೆ ಅಂತ ಒಂದು ಕಾಡುಗಲ್ಲನ್ನು ವಿಗ್ರಹ ಮಾಡಬೇಕಾದ್ರೆ ಆ ವಿಗ್ರಹ ಶಾಲೆಗೆ ಹೋಗಿ ಕಲ್ತ್ಕೊಂಬರೋದು ಒಂಥರ, ಹಾಗೆ ಒಂದು ರೆಸಿಡೆನ್ಷಿಯಲ್ ಶಾಲೆ ಮಾಡ್ತಕ್ಕಂಥದ್ದು ಮತ್ತೊಂದು ಥರ. ಇವತ್ತು ಶಾಲೆ ಯಾರು ಬೇಕಾದರೂ ಮಾಡ್ಬೋದು. ಒಂದಷ್ಟು ಸ್ಥಳವನ್ನು ತೆಗೆದುಕೊಂಡು ಅಲ್ಲಿ ಸರಿಯಾದಂಥ ಗುರುಗಳನ್ನಿಟ್ಟು ಅಲ್ಲಿ ಶಾಲಾ ಕಾಲೇಜನ್ನು ಮಾಡಿ ವಿದ್ಯಾರ್ಥಿಗಳನ್ನು ತಯಾರು ಮಾಡಿಬಿಡೋದ್ರಲ್ಲಿ ಖಂಡಿತ ತಪ್ಪಲ್ಲ, ನಡೆಯುತ್ತೆ. ಆದರೆ ಆ ವಿದ್ಯಾರ್ಥಿಯ ಜೀವನಕ್ಕೆ ಒಂದು ಮಾತೃಕಾರಕವಾಗಿ ತಂದೆ, ತಾಯಿ, ಗುರು, ಹಿರಿಯರು, ಬಂಧು ಬಳಗ ಎಲ್ಲವೂ ನಾವು ನಿಮ್ಮ ಜೊತೆಯಲ್ಲಿದ್ದೀವಿ ಅಂಥೇಳಿ ಆ ಮಕ್ಕಳ ಮನಸ್ಸನ್ನು ಗೆದ್ದು ಆ ಮಕ್ಕಳನ್ನು ಒಂದು ಸುಂದರವಾದಂತಹ ಪ್ರಜೆಗಳಾಗಿ ಮಾಡಿಬಿಡೋದಿದೆಯಲ್ಲ, ಅದು ಇನ್ನೂ ನೆಕ್ಸ್ಟ್ ಲೆವೆಲ್ ಚಿಂತನೆ. ಅದು ಅಂಥದ್ರಲ್ಲೂ ಸಹಿತ ನಮ್ಮ ಅಶೋಕ್ರವರ ಈ ಚಿಂತನೆ, ಅವರ ಕಾಯಕ ಮೆಚ್ಚುವಂಥದ್ದು. ಅವರ ಒಂದು ರೆಸಿಡೆನ್ಷಿಯಲ್ ಶಾಲೆ ಇರ್ತಕ್ಕಂಥದ್ದು ಕುಣಿಗಲ್ ಹತ್ರನೇ ಅಲ್ವಾ? ಕುಣಿಗಲ್ ಹತ್ರ ಕಳೆದ ಬಾರಿ ನಾನು ಸತಿ ಆ ಶಾಲೆ ಮುಂದೆನೇ ನಡೆದೆ. ಆಗ ಆ ಶಾಲೆ ಮುಂದೆ ಕುಣಿಗಲ್ ಕಾರ್ಯಕ್ರಮಕ್ಕೆ ಹೊರಟಾಗ ಈ ಶಾಲೆ ಒಂದ್ಸತಿ ಹೋಗಿ ಬರಬೇಕು, ಯಾಕೆ ಆ ಪ್ರಾಂತದಲ್ಲಿರೋ ಹೇಳಿದರು ನನಗೆ, ಇದು ಭಾಳ ಅದ್ಭುತವಾಗಿದೆ, ಮಕ್ಕಳಿಗೆ ಸರಿಯಾದಂಥ ರೀತಿ ಭದ್ರ ಬುನಾದಿ ಹಾಕುವಂಥ ಅದ್ಭುತವಾದ ಶಾಲೆ ಅಂತ. ನನಗೆ ಭಾಳ ಸಂತೋಷ. ಯಾಕೆಂದರೆ ಬೆಳೆಯುವ ಸಿರಿ ಮೊಳಕೆಯಲ್ಲಿ ಅಂತ ಆ ಸಣ್ಣ ಮಕ್ಕಳ ಮನಸ್ಸನ್ನು ಒಂದು ದೃಢ ಸಂಕಲ್ಪದಿಂದ ತೆಗೆದುಕೊಂಡು ಹೋಗಿ ಮಕ್ಕಳಿಗೆ ಎಲ್ಲವೂ ನಾವು ನಿಮ್ಮ ಜೊತೆಲಿದ್ದೀವಿ ಅಂತೇಳಿ ಧೈರ್ಯ ತುಂಬಿ ಮನೆಯಲ್ಲಿ ಪೋಷಕರು ಮಾಡಲಿಕ್ಕೆ ಆಗದಂಥ ಕೆಲವು ಸಾಧನೆಗಳನ್ನು ಆ ಒಂದು ರೆಸಿಡೆನ್ಷಿಯಲ್ ಶಾಲೆಗಳಲ್ಲಿ ಮಾಡ್ತಾರೆ. ಜೊತೆಗೆ ಎಲ್ಲ ವಿದ್ವತ್ತನ್ನು ಕಲಿಸಿ ಆ ಮಕ್ಕಳನ್ನು ಸುಂದರ ಸತ್ಪ್ರಜೆಗಳನ್ನಾಗಿ ಮಾಡ್ತಾರೆ. ಅಂಥ ಅದ್ಭುತವಾದ ಕಷ್ಟ ಮಾತ್ರ ಕಷ್ಟ ಅದು. ಯಾಕೆಂದರೆ ಅಲ್ಲಿ ಮಕ್ಕಳನ್ನು ಒಂದು ಕಡೆ ತಕ್ಕಡಿಗೆ ಹಾಕಿ ತೂಗಿಸೋದಿದೆಯಲ್ಲ, ಮಳೆ ಬಂದಾಗ ಕಪ್ಪೆಗಳನ್ನು ಹಾಕಿದಂಗೆ, ಅದು ನಮಗೆ ಗೊತ್ತಿದೆ. ಆದರೂ ಅದೇ ಅಂತಹದ್ದನ್ನು ಸಾಧನೆ ಮಾಡಿದಾಗಲೇ ಇಂಥವ್ರನ್ನ ಗೌರವಿಸ್ತಕ್ಕಂಥದ್ದು. ಒಳ್ಳೆಯದಾಗಲಿ, ತುಂಬ ಸಂತೋಷ. ಆದರೆ ಎಲ್ಲ ಮಾತು ನಾನೇ ಆಡಿದ್ರೆ ಅವರು ಮಾತಾಡಬೇಕಲ್ಲ. ಹಾಗೆ ಅವರು ಗೌರವ ಸಲ್ಲಿಸಲಿಕ್ಕೆ ಒಂದು ಶಾಲು ತಂದಿದ್ದಾರೆ. ಅದರಿಂದ ಕೊಡಿ, ಶಾಲು ಹೂನಾರ ಕೊಡಿ. ಅದು ಅವರಿಗೆ ಹಾಕಿ ಹೋಗುತ್ತೆ ಫಸ್ಟು, ಅಲ್ಲಿಂದನೇ ಪ್ರಾರಂಭ. ಯಾಕೆ ನೀವು ಶಾಲೆಯಲ್ಲಿ ವಿದ್ಯಾರ್ಥಿಗಳನ್ನ ತಯಾರು ಮಾಡ್ತಿರಲ್ಲ, ಹಾಗೆ ನನ್ನ ಶಾಲೆಯಲ್ಲಿ ಈ ವಿದ್ಯಾರ್ಥಿನ ತಯಾರು ಮಾಡಿದ್ದೇನೆ, ಅಲ್ಲೇ ಪ್ರಾರಂಭ ಮಾಡಿ. ಹೀಗೆ ಬನ್ನಿ. ಹಾಂ, ಆಯ್ತು ಆಯ್ತು. ಶಾಲೆಯಲ್ಲಿ ವಿದ್ಯಾರ್ಥಿಗಳನ್ನು ತಯಾರು ಮಾಡೋದ್ರಿಂದ ಹಾಗೆ ದೊಡ್ಡದಾಗಿ ಹಾಕಿ. ತಲೆ ಚಿಕ್ಕದಾಯಿತು, ಪೇಟ ದೊಡ್ಡದಾಯಿತು ಅನ್ನೋ ಅನಿಸ್ತಾ ಇದೆ ಅಲ್ವಾ? ಇರಲಿ, ಅಶೋಕ್ರವರ ನುಡಿಮುತ್ತನ್ನು ಆಲಿಸೋಣ. ಯಾಕೆಂದರೆ ಪ್ರತಿಯೊಂದು ಶ್ರಮಪಟ್ಟು ಮಾಡಿದಾಗ ಆ ಶ್ರಮ ಪಡ್ತಕ್ಕಂಥವ್ರ ಧ್ವನಿ ಇದೆಯಲ್ಲ, ಅದು ಬಹಳ ವಿಶೇಷವಾಗಿರುತ್ತೆ. ಹಾಗಾಗಿ ಆ ಶ್ರಮ ಪಡ್ತಕ್ಕಂಥವ್ರ ಧ್ವನಿಯನ್ನು ಆಲಿಸಬೇಕು. ಯಾಕೆಂದರೆ ಎಲ್ಲರಿಗೂ ಸಹಿತ ಒಂದು ಸುಂದರವಾದಂತಹ ನಿವೇಶನವನ್ನು ಕೊಡಬೇಕಾದ್ರೆ ಆ ನಿವೇಶನ ತೆಗೆದು ಅದನ್ನು ಅಚ್ಚುಕಟ್ಟು ಮಾಡಿ ಅದರಲ್ಲಿ ಇರ್ತಕ್ಕಂಥ ಸಾಧಕ ಬಾಧಕಗಳನ್ನು ಅರ್ಥ ಮಾಡಿಕೊಂಡು ಸರಿದಾರಿ ತರುವಂಥದ್ದು ಕಾಯಕ ಇದೆಯಲ್ಲ, ತುಂಬ ಚಾಲೆಂಜಿಂಗ್ ಅದು. ಇರಲಿ, ತಗೊಳ್ಳಿ, ತಾವು ಮಾತಾಡಿ. ಎಲ್ರಿಗೂ ಬೆಳಗಿನ ಶುಭಾಶಯ. ನಮ್ಮ ಅರವಿಂದ್ ಪ್ರಾಪರ್ಟಿ ಸುಮಾರು 30 ವರ್ಷಗಳ ಸುದೀರ್ಘ ಅನುಭವವನ್ನು ರಿಯಲ್ ಎಸ್ಟೇಟ್ ಫೀಲ್ಡಲ್ಲಿ ನಾವು ಹೊಂದಿದ್ದೇವೆ. ಹಾಗೆ ಅರವಿಂದ್ ಪ್ರಾಪರ್ಟಿ ಅಂದರೆ BMRDA ರೇರಾ ಅಪ್ರೂವ್ಡ್ ಸೈಟ್ಸ್ಗಳು ನಮ್ಮ ಕಂಪ್ನಿಯಿಂದ ಲಭ್ಯವಿದೆ. ಇದು 100ಗೆ 100% ಲೀಗಲ್ ಡಾಕ್ಯುಮೆಂಟ್ ಆಗಿರ್ತದೆ. ಈ ಕಂಪ್ನಿಯಿಂದ ಕೊಡ್ತಕ್ಕಂಥ ಎಲ್ಲ ಸೈಟ್ಗಳು ಕಾಂಪೌಂಡು
ರೋಡು, ಸ್ಯಾನಿಟ್ರಿ, ಎಲೆಕ್ಟ್ರಿಸಿಟಿ, 24 hours ವಾಟರು, ಜೊತೆಗೆ ರೋಡ್ ಅಕ್ಸೆಸಬಲ್ಲು ಕೂಡ ಮೇಯ್ನ್ ರೋಡ್ಗೆ ಹತ್ರದಲ್ಲಿದೆ. ಇಲ್ಲಿಂದ ಸ್ಕೂಲು, ಹಾಸ್ಪಿಟ್ಲು, ಅಪ್ಕಮಿಂಗ್ ಮೆಟ್ರೋ ಸ್ಟೇಷನ್ ಹತ್ರದಲ್ಲಿ ನಮ್ಮದು ಅರವಿಂದ್ ಪ್ರಾಪರ್ಟಿ ಸೈಟ್ಗಳು ಸಾಮಾನ್ಯ ಜನಕ್ಕೂ ಕೈಗೆಟುಕೋ ದರದಲ್ಲಿ ಕೊಡ್ತಾ ಇದ್ದೇವೆ. ಜೊತೆಗೆ ಇಲ್ಲಿ ಅಪ್ರಿಸಿಯೇಷನ್ ಕೂಡ ನೆಲಮಂಗಲ ತುಮಕೂರು ಮೇನ್ ರೋಡಲ್ಲಿ ಅಪ್ರಿಸಿಯೇಷನ್ ಕೂಡ ಒಳ್ಳೆ ರೀತಿಯಲ್ಲಿ ಜನಗಳಿಗೆ ಸಿಗಲಿ ಅಂತ ನಾನು ಭಾವಿಸಿದ್ದೇನೆ. ನಮ್ಮ ಕಂಪ್ನಿ ಯಾವಾಗಲೂ ಉತ್ತಮ ಗುಣಮಟ್ಟದ ಒಳ್ಳೆ ಡಾಕ್ಯುಮೆಂಟೇಷನ್ಗೆ ಹೆಸರುವಾಸಿಯಾಗಿ ಸಾಮಾನ್ಯ ಜನಕ್ಕೂ ಕೂಡ ಸೈಟ್ ಸಿಗೋ ನಿಟ್ಟಿನಲ್ಲಿ ನಾವು ಅದ್ರ ಕೆಲಸ ಮಾಡ್ತಾಯಿದ್ದೇವೆ. ಅಂದರೆ ಈ ಸಮಯದಲ್ಲಿ ನಮಗೂ ಒಂದು ಸೈಟ್ ಕೊಡ್ತೀರಿ ಅಂತ ಆಯಿತು. ಕೊಡೋಣ ಬುದ್ಧಿ. ಯಾಕೆಂದರೆ ನಾನು ಇನ್ನೊಂದು ಕೇಳ್ಪಟ್ಟಿದ್ದೇನೆ, ನೀವು ಮಾಡಿರ್ತಕ್ಕಂಥ ಸೈಟ್ಸ್ ಇರೋದು ಪ್ರಾಂತ್ಯ ಪರಿಸರಕ್ಕೆ ಭಾಳ ಹತ್ತಿರದಲ್ಲಿದೆ, ಪರಿಸರ ಸ್ನೇಹಿಯಾಗೂ ಸಹಿತ ಅಲ್ಲಿರ್ಬೋದು ಅಂತ. ಹೌದು ಬುದ್ಧಿ. ಯಾಕೆಂದರೆ ಕಲುಷಿತ ಪ್ರಪಂಚದಲ್ಲಿ ನಾವು ತೇಲ್ತಾ ಇದ್ದೀವಿ ಇವತ್ತಿನ ದಿವಸ. ಸಾಕಷ್ಟು ಗಾಡಿಗಳು, ಮಾಲಿನ್ಯ, ವಾಯು ಮಾಲಿನ್ಯದಲ್ಲಿ ಉದ್ದಾಡ್ತಿದ್ದೀವಿ. ಹಾಗಿರಬೇಕಾದ್ರೆ ಒಂದು ಪರಿಸರದಲ್ಲಿ ಉತ್ತಮವಾದಂಥ ಆರೋಗ್ಯಕರವಾದಂಥ ಗಾಳಿ, ಬೆಳಕು ಸಿಗುವಂಥ ಸಾನ್ನಿಧ್ಯ ನೀವು ಮಾಡಿರ್ತಕ್ಕಂಥ ಸೈಟ್ಗಳು ಪ್ರಾಂತ್ಯ ಅಂತ ನಾನು ಪದೇ ಪದೇ ನನ್ನ ಕಿವಿಗೆ ಹೇಳ್ತಾರೆ ಜನ. ಯಾಕೆಂದರೆ ನಿಮಗೆ ಎಷ್ಟು ಫೋನ್ ಕರೆ ಬರುತ್ತೋ ಬಂದ ಕರೆಗಳು ನಮಗೂ ಅಷ್ಟೇ ಬರ್ತಿರುತ್ತೆ. ಬಂದಾಗ ನನಗೆ ಹೇಳ್ತಾರೆ, ಇಂಥ ಕಡೆ ನಾವು ಹೋಗಿದ್ವಿ, ಸೈಟ್ ವಿಸಿಟ್ ಮಾಡಿದ್ವಿ ಅಂತ. ಅದೆಲ್ಲವೂ ಕೇಳಿದಾಗ ನಮಗೂ ಆನಂದನೇ. ಆದರೆ ಒಂದು ಅರವಿಂದ್ ಪ್ರಾಪರ್ಟೀಸ್ ಅವರಿಗೆ ಒಂದು ಪನಿಷ್ಮೆಂಟ್ ಏನಾಗ್ತಿದೆ ಅಂದರೆ, ಆನಂದ್ ಗುರುಜಿಗೆ ಬರೋ ಫೋನ್ ನಂಬರ್ಸ್ ಎಲ್ಲ ನಿಮಗೆ ಬರ್ತಾ ಇರುತ್ತಲ್ಲ, ಆ ಶಿಕ್ಷೆ ನೀವು ಅನುಭವಿಸಲೇಬೇಕಾಗತ್ತೆ. ಯಾಕೆಂದರೆ ಮಾತಾಡಿ ಇಲ್ಲ, ನಿಮ್ಮ ಫೋನ್ ಬರ್ತಿದೆ, ಆದರೂ ಕಾರ್ಯಕ್ರಮದ ಬಗ್ಗೆ ಭಾಳ ಎಂಕ್ವೈರಿನೂ ಕೂಡ ಮಾಡ್ತಿದ್ದಾರೆ, ತಮ್ಮನೂ ಕೂಡ ಬಗ್ಗೆ ಕೇಳ್ತಿದ್ದಾರೆ. ನಮಗೆಲ್ಲ ಒಂದು ರೀತಿ ಅದನ್ನು ಹೆಚ್ಚಿನದಾಗಿ ಎಂಕ್ವೈರೀಸು ಕೂಡ ಆಗ್ತಿದೆ ತಮ್ಮ ಪ್ರೋಗ್ರಾಮ್. ತಮ್ಮ ಆಶೀರ್ವಾದನೂ ನಮ್ಮ ಕಾರ್ಯಕ್ರಮಕ್ಕೆ, ನಮ್ಮ ಪ್ರಾಪರ್ಟಿ ಇನ್ನು ಜನಗಳಿಗೂ ಕೂಡ ತಮ್ಮ ಆಶೀರ್ವಾದ ಇರಲಿ. ಹೆಚ್ಚಿನದಾಗಿ ಅವರು ಕೂಡ ತಗೊಳ್ಳೋವಂಥ ಪ್ರಾಪರ್ಟೀಸು ನೆಮ್ಮದಿಯಿಂದ ಇರುವಂಥದ್ದು ಆಗಬೇಕು. ಅವರು ಎಷ್ಟೋ ಜನ ಸರಿಯಾದ ಡಿಸಿಷನ್ ತಗೊಳ್ಳೋದಿಲ್ಲ, ಡಾಕ್ಯುಮೆಂಟೇಷನ್ ನೋಡೋದಿಲ್ಲ, ಅಪ್ರೂವಲ್ಸ್ ನೋಡೋದಿಲ್ಲ, ಫೆಸಿಲಿಟೀಸ್ ನೋಡೋದಿಲ್ಲ. ಹಂಗಾಗಿ ಭಾಳ ಜನ ಮೋಸ ಹೋಗ್ತಿದ್ದಾರೆ. ಆ ಮೋಸ ಹೋಗಬಾರ್ದು. ತಮ್ಮಂಥವ್ರದ್ದು ಗೈಡೆನ್ಸಲ್ಲಿ ತಗೊಂಡ್ರೆ ಇನ್ನೂ ಕೂಡ ಅವ್ರಿಗೆ ಒಳ್ಳೆಯದಾಗುತ್ತೆ ಅಂತೇಳಿ ನಾನು ಭಾವಿಸಿದ್ದೆ. ನಮ್ಮದು ಕೂಡ ಮುಂದಿನ ದಿನದಲ್ಲಿ ಒಂದು 32 acres ಪ್ಲಸ್ ಒಂದು 17 acres ಲೇಔಟು ಈಗ ಅಪ್ಕಮಿಂಗ್ ಅಪ್ರೂವಲ್ ಆಗಿ ರಿಜಿಸ್ಟ್ರೇಷನ್ ರೆಡಿ ಆಗ್ತಾಯಿದೆ. ಅಂಥ ಸೈಟ್ಸ್ಗಳ್ನ ಅದರೊಳಗಡೆ ಕ್ಲಬ್ ಹೌಸ್ ಆಗಲಿ, ವಿತ್ ಆಲ್ ಫೆಸಿಲಿಟೀಸ್, CC ಕ್ಯಾಮ್ರಾ, ಆಲ್ ಅಮ್ಯುನಿಟೀಸ್ ಕೊಟ್ಟು, ವರ್ಲ್ಡ್ ಕ್ಲಾಸ್ ಅಮ್ಯುನಿಟೀಸ್ ಕೊಟ್ಟು ಜನಗಳಿಗೆ ಸೈಟ್ ಕೊಡ್ತಾ ಇದ್ದೇವೆ. ಇಂಥ ಕಾರ್ಯಕ್ರಮದಲ್ಲಿ ಒಳ್ಳೆಯದಾಗಲಿ. ನನಗೆ ಭಾಳ ಸಂತೋಷ. ತಮ್ಮ ಆಶೀರ್ವಾದನ ಕೇಳಲಿಕ್ಕೆ ನನಗೆ ಅವಕಾಶ ಕೊಟ್ಟಂತ ಗುರು ಒಳ್ಳೆಯದಾಗಲಿ. ಶುಭವಾಗಲಿ.